ಇಲ್ಲೊಂದು ವಾರ್ನಿಂಗ್ ಅದ ಇಲ್ಲಿ, ಕ್ರಿಸ್ಟಿನೋ ರೊನಾಲ್ಡೋ ಅವ್ರು ಭಾಳ ಹುಷಾರಾಗಿರ್ಬೇಕು, ನೀವು ಲಾಗರ್ ಬರ್ಲಕತ್ತಾರ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಸೊ ಗೈಸ್ ನೋಡ್ರಿ, ಇವತ್ತು ನಮ್ಮ ಪ್ರೊಡ್ಯೂಸರ್ದು ಫೋನ್ ಕಳಲ್ಲ ಮುಂಜಾನೆ ಎದ್ದು. ಅವ ಇದ್ರ ಅಂತೇಳಿ ಹಣಿ ಬರ್ ಚಲೋ ಇಲ್ಲ, ಒಂದು ಹಣಿ ಕೈ ಹಚ್ಕೊಂಡು ಕೂತಾನ. ಈಗ ಫೋನ್ ಹುಡುಕ್ಬೇಕು. ಈಗ ನಮ್ಮ ಡೈರೆಕ್ಟರ್ ಸರ್ ಹೆಲ್ಪ್ ಮಾಡ್ತಾರೆ ಫೋನ್ ಹುಡ್ಕೊಳಕ್ಕೆ. ಹೇಳ ಫೋನ್ ಎದಕ್ಕೆ ತೊಗೊಂಡಿಲ್ಲ? ನಾ ತೊಗೊಂಡಿಲ್ಲ ಹೋಗಿ ಮಾರೇ, ತೊಗೊಂಡಿರೋದು ಗಾಯ್ಸ್, ಸುಳ್ಳು ಹೇಳ್ತಾ ಇದ್ದಾರೆ ಗಾಯ್ಸ್. ನೀವೇ ಹೆಲ್ಪ್ ಮಾಡೋದಕ್ಕೆ ಇವಾಗ ಹಾಂ, ಎಲ್ಲ ಒಂದು 10,000 ರೂಪಾಯಿ ಹಾಕ್ಬಿಡ್ರಿ, ಹೊಸ ಫೋನ್ ತೊಗೊಂಡು. ಇನ್ನೂ ಅದೇ ಚಲೋ, 10,000 ರೂಪಾಯಿ ಮೊಬೈಲ್ ಚಲೋ. ಈಗ 10,000 ರೂಪಾಯಿ ಹಾಕನ್ನ ಅವರು ನೀನು ಹಿಡಿಯೋದು ಬಿಡ್ತಾರೆ. ಹೌದೌದು. ಸೊ ಗಾಯ್ಸ್, ಅಣ್ಣ ಮೊಬೈಲ್ ತೊಗೊಂಡಿದ್ದಾನೆ, ವಾಪಸ್ ಕೊಡ್ತಾ ಇಲ್ಲ. ಏನ ತೊಗೊಂಡಿಲ್ಲ ಮಾರೇ, ಅಣ್ಣ ಮೊಬೈಲ್ ತೊಗೊಂಡಿಲ್ಲ, ವಾಪಸ್ ಕೊಡ್ತಾ ಇಲ್ಲ. ತೊಗೊಂಡಿಲ್ಲ ನೀ ಮೊಬೈಲ್ ತೊಗೊಂಡಿಲ್ಲ ಆದ್ರೆ ವಾಪಸ್ ಕೊಡ್ತಿಲ್ಲ. ಹಾಂ, ಸೊ ಗಾಯ್ಸ್, ಅಣ್ಣ ಮೊಬೈಲ್ ತೊಗೊಂಡಿಲ್ಲ ಆದ್ರೆ ವಾಪಸ್ ಕೊಡೋಲ್ಲ. ಅದೇ ನನ್ನ ಮೊಬೈಲ್ ಕೊಡಲ್ಲ, ಏನ ಜಗಳ ಮಾಡಿ ತಗೊಂಡ. ಸೊ ಗಾಯ್ಸ್, ನಮ್ಮ ಪ್ರೊಡ್ಯೂಸರ್ದು ಮೊಬೈಲ್ ಯಾರೋ ಇದಾರ ಸ್ವಿಚ್ ಆಫ್ ಮಾಡ್ಯಾರ, ಆದರೆ ಎಲ್ಲಿದನ್ನು ಸಿಗಲ್ಲಾಗ್ಯದ. ನಿಮ್ಗೆ ಏನು ಕರ್ನೆ ಕಳ್ದ ಸುಮ್ಮ ಹೇಳಕತ್ತಿ, ಕರ್ನೆ ಕಳ್ದ ನೀವು. ನಾ ಇದ್ರ ಸುಮ್ಮ ವಿಡಿಯೋದಾಗ ಹೇಳಕತ್ತಿ ಅಂತ ಅನ್ಕೊಂಡೆ, ಕರ್ನೆ ಕಳ್ದ. ಯಾರೇ ಹೆಲ್ಪ್ ಮಾಡ್ರಿ ಸ್ವಲ್ಪ, ಯಾರೇ ಹ್ಯಾಕರ್ ಇದ್ರಪ್ಪ ಅಂತ ಕಾಂಟ್ಯಾಕ್ಟ್ ಮಾಡ್ರಿ, ನಾವು ಕಾಂಟ್ಯಾಕ್ಟ್ ಮಾಡೋಕೆ ಅವ್ರಿಗೆ. ಏನ ಊಟ? ಸೊ ನೋಡಿ ಗಾಯ್ಸ್, ಇಲ್ಲಿ ಅಣ್ಣ ಮಕ್ಕೊಂಡಿದ್ದಾರೆ, ಫೋನ್ ಕೊಡು ಅಂದರೆ ಕೊಡ್ತಾ ಇಲ್ಲ. ಇಲ್ಲಿ ವರುಣವ್ರು ದೂರ ಇವನು ದೂರ ಅದು ಕೊಡು ಅಣ್ಣ, ಮೊಬೈಲ್ ಕೊಡು, ಹೋಗ್ತೀವಿ. ಏನು ಆ ರಮೇಶ್ ಅಣ್ಣ ಫೋನ್ ಹಚ್ಚು, ಅದಿಟ್ಟು ಶೂಟಿಂಗ್ ಮಾಡಮತ್ ನಾ ಅದೇ. ಗೋಡೆ ಬೇಕಿಲ್ಲ ಕ್ಯಾಮ್ರಾದ ಇಟ್ಟು ಏನ್ರದು ನಂಬರ್ ಇಲ್ಲ, ಮುಂಜಾನೆ ಕುಂತು ನಮ್ಮ ಮೋದಿ ಭಾಳ ಕರ್ರ ನೋಡ್ರಿ ಗಾಯ್ಸ್, ಫ್ರಂಟ್ ಅದು ಎರಡು ಮೋತಿ ಹೆಂಗಿರ್ತಾನೆ ಹೇಳದವ ಭಾಳ ಕರ್ರ ಬರ್ತಲ್ಲಿ, ಓತಿ ಆಗಿರ್ತಾಗ ಬರ್ತಾನ, ಭಾಳ ಕರ್ರ ಬರ್ತದೆ ಬೇಡಪ್ಪ. ಎಕಡೆ ಬೇಕು ನಮಗೆ ಇದು ಬರೀ ಹೇಳ್ರಿ ನೀನು ಮ್ಯಾಲ ಕ್ಯಾಮ್ರಾ 35 ಸಾವಿರ ಕ್ಯಾಮ್ರಾ ಅಂತ ತರಬೇಕು ಗೊತ್ತಿಲ್ಲ. ಮುತ್ತಣ ಆ ಮೋತಿ ಏನು ಕರಗಿರುತ್ತಲ್ಲ ಅದು ಬೆಳಗ್ಗೆ ತೋರಿಸ್ಬೇಕು. ಬೆಳಗಿದ್ದವ್ರು ಸ್ಟೋರಿ ಬರೀ ಸ್ಟೋರಿ ಏನಲ್ಲ, ಸ್ಟೋರಿ ಡೈಲಾಗ್ಗಳು ಬರ್ಕೋಬೇಕು ಅವ್ರಿಗೇನು. ಅದೇ ಡೈಲಾಗ್ ಬರ್ಕೊಂಬತ್ತ ನಾ ಇದೆ ಪ್ರೊಡ್ಯೂಸ್ ಮಾಡೋದು ಹೆಂಗೆ ಹೇಳ ನನಗೆ ಮೊದಲು, ಅದು ಹಂಚಿಗೆ ಬರ್ತದೆ. ಇಬ್ರು ಪ್ರೊಡ್ಯೂಸ್ ಮಾಡ್ರಿ 50-50. 50 ಅಜ್ಜು ಹೋಗ್ತದೆ, 50 ಅಜ್ಜು ಹೋಗ್ತಾನೆ. ಎಟ್ ಅಂದಾಜ್ ಮೇಲೆ ಎಷ್ಟು ಖರ್ಚು ಬರ್ಬೋದು ಅಣ್ಣ ಈ ಶಾರ್ಟ್ ಫಿಲಿಮ್? ಜಾಸ್ತಿ ಬರ್ಬೋದು, ಮತ್ತು ಸಿಕ್ಕಾಪಟ್ಟೆ ಲೇಯರ್ಗಳು ಅದಾವ. ಹೆಂಗೆ ನಾ ಅಂತೀನಿ. ಇನ್ನೊಂದು ನಂಗೆ ದುಡ್ಡು ಎಲ್ಲಿ ಖರ್ಚಾಗ್ತದೆ ಗೊತ್ತು, ಅತಿ ಕ್ಲೈಮ್ಯಾಕ್ಸಿನೇ ದುಡ್ಡು ಕಂಡಬಿಟ್ಟು ಖರ್ಚಾಗ್ತದೆ. ಅಂದ್ರೆ ಅಂದಾಜು ಎಷ್ಟು ಖರ್ಚಾಗ್ತಾವ ಅಂದಾಜು ಹೇಳೋದು? ನಾನು ಅನ್ಸಮಟ್ಟಿಗೆ 1 ಲಕ್ಷ ರೂಪಾಯಿ. 1 ಲಕ್ಷ ಹೋದ ಬಾಕಳತ್ತವು. 1 ಲಕ್ಷ ಏನು ಅವೆಲ್ಲ ತರಿಸ್ಬೇಕು, ಅವು ಏನೇನು ತರಿಸ್ಬೇಕು? ಇದು ಡ್ರೆಸ್ ಅಂದ್ರೆ ಬೇಕೇ ಬೇಕಾ? ಒಂದು ಜಡಜನಕ್ಕೆ ಹೋಗ್ತಾರೆ, ಆಮೇಲೆ ಅವು ಎಲ್ಲ ಸಾದಾ ತರಬೇಕು. ಜಡಜನದ ಹೋಗಿ ಚಾರ್ಜಾದ ಸಿಗಲ್ಲ ಅಣ್ಣ ಹೇಳದಂತವು. ಏನು ಬಾರಿ ಅಲ್ರಿ, ನಮ್ಮ ಮೇನ್ ಡ್ರೆಸ್ಗಳು ಏನೂ ಇಲ್ರಿ. ಮೇನ್ ಡ್ರೆಸ್ ಒಂದೇ ಒಂದು ಮೇನ್ ಡ್ರೆಸ್ ಅದ. ಇವು ನಾರ್ಮಲ್ ಡ್ರೆಸ್ಗಳೇ ಅವ. ಬಟ್ ಮುತ್ತಳ ಹೆಂಗೆ ಚಡ್ಜನ ಯಾಕೆ ಸಿಗಲ್ಲ? ಅಂಗಡಿ ಆಟದೊಳ ಅಂಗಡಿ ಸಿಗಲ್ಲ. ಇವ ಹೇಳ್ದಂತವು ಅಣ್ಣ. ಇಲ್ಲ ಹಳಿ ಬಟ್ಟೆ ಯೂಸ್ ಮಾಡ್ತೀವಿ, ಹೊಸ ಬಟ್ಟೆ ಯೂಸೇ ಆಗಲ್ಲ. ಹೊಸ ಬಟ್ಟೆ ನಿಮ್ಗೆ ಎಲ್ಲಿ ಯೂಸ್ ಆಗ್ತಾವೆ? ಎಲ್ಲಿ ಯೂಸ್ ಆಗಲ್ಲ. ನಾರ್ಮಲ್ ದಿನ ಉಡೋಂಥ ಡ್ರೆಸ್ಗಳೇ ಆಲ್ಮೋಸ್ಟ್ ಇಂಥ ಅಂಗಿಗಳು ಯೂಸ್ ಮಾಡ್ತೀವಿ. ಬಟ್ ಟಿ ಶರ್ಟ್ ಏನು ಯೂಸ್ ಮಾಡ್ಬಿಡೋದು ನಮ್ಮ ಪ್ಲ್ಯಾನ್ ಹೇಳಕ್ಕೆ. ಅದ್ರ ಟಿ ಶರ್ಟ್ ಪ್ಯಾಂಟ್ ಯೂಸ್ ಮಾಡಲ್ಲ ಅಷ್ಟೇ. ಪ್ಯಾಂಟ್ ಯೂಸ್ ಆಗ್ತಾವೆ, ಎಲ್ಲಾರಂತ ಅಲ್ಲಿ ಪ್ಯಾಂಟ್ ಯೂಸ್ ಆಗವೆ. ಬಟ್ ಉದ್ದೇಶ ನಂದು ಏನಪ್ಪ, ಕ್ಲೈಮ್ಯಾಕ್ಸ್ ಸೀನಿಗೆ ಸಿಕ್ಕಾಬಿಟ್ಟು ಖರ್ಚು ಆಗ್ತದೆ ದುಡ್ಡು. ಕ್ಲೈಮ್ಯಾಕ್ಸ್ ಸೀನೇ ಇಂಪಾರ್ಟೆಂಟ್, ಅಲ್ಲಿ ಅದು ಜಾಸ್ತಿ ಇರೋದು. ಹೊಡೆಸೋದು ಹೊಡೆದು ಅದಕ್ಕೆ ದುಡ್ಡು ತರಿಸೋದು. ಹೊಡಿತು ನೋಡಕ್ಕಪ್ಪ, ಹೊಳ್ಳಿ ಕರೆಕ್ಟ್ ಆಗಲ್ಲ ಹೊಡೆದಿದ್ದು. ಅದೇ ಹೇಳತ್ತೀನಿ, ಅದೇ ರೇಸ್ ಮಿನಿಮಮ್ ನಾವು ಇನ್ನೊಂದು ಕನಿಷ್ಠ ಇಲ್ಲ 1-2 ದಿನ ರೇಸಲ್ಲಿ ಮಾಡಿಸಿ ಆ್ಯಕ್ಟಿಂಗ್ ಮಾಡಲ್ಲ. ನಾನು ಹೇಳ್ತೀನಿ, ಆಕ್ಟಿಂಗ್ ಮಾಡಕ್ಕ ಇದು ಖರ್ಚಿಗೆ ಸಂಬಂಧ ಇಲ್ಲ. ಫಸ್ಟ್ ಏನೇ ಕಂಡೀಷನ್ ಪ್ರಾಕ್ಟೀಸ್ ಮಾಡಿಸಲೇಬೇಕು ನಾವು. ಇದು ಅಷ್ಟೇ. ಈಗ ನಾವು ಫೈಟ್ ಕಂಪೋಸ್ ಮಾಡ್ತೀವಿ, ಮತ್ತು ಫೈಟ್ ನಾವು ಒಂದು 4-5 ಸಲ ರೇಸಲ್ಲಿ ಮಾಡ್ತೀವಿ. ಹೊಳ್ಳಿ ನೀ ಇಲ್ಲೇ ಇರ್ತಿ ಹೌದಿಲ್ಲ? ಅಂದಾಜ್ ಮೇಲೆ ಇಲ್ಲೇ ಇರ್ತಿ. ಕಲಿ ಮೊಗಲೇ ಬಿಡು, ಒಂದು ಸಣ್ಣ ಸ್ಟೋರಿ ಬರೀ ಯಾವ್ದಾರೆ ಚುಕ್ಕೋಳ ಮ್ಯಾ ಮಾಡಂತವ್ ಬೈ. ನೀನು ದೊಡ್ಡ ದೊಡ್ಡ ಮುತ್ತೆಗಳಿಗೆ ಐದರಿಗೆ ಅವೆಲ್ಲ ಕರ್ಕೊಂಬರೋದು ಆಗಲ್ಲ, ಹೋಗಲ್ಲ, ಪೂರ ಮಾಡೋರು ಅಲ್ಲ. ಇಲ್ಲಿ ಹೇಳ್ತೀನಿ ಮುತ್ತಣ, ಇಲ್ಲಿ ಹುಡುಗಿಯರಿಗೆ ಇಷ್ಟು ಕೊಡ್ಬೇಕು. ಇವೇನು ಮ್ಯೂಸಿಕ್ ಮಾಡಿದವ್ರಿಗೆ ಕೊಡ್ಬೋದು. ಸಾಂಗ್ ಅದಲ್ಲ ಒಳಗೆ, ಸಾಂಗ್ ಅದ 2-3 ಸಾಂಗಿಗೆ ಇಷ್ಟು ಕೊಡ್ಬೋದು. ನೀ ಪಿಕ್ಚರ್ ಲೆವೆಲಿಗೆ ಹೇಳತ್ತಿ 1 ಲಕ್ಷ ರೂಪಾಯಿದಾಗ ಅದು ಆಫನು. ಆಗೋದಲ್ಲ ಹೋಗೋದಲ್ಲ. ನಾ ಏನು ಹೇಳತ್ತೀನಿ, ಸುಮ್ಮ ಒಂದು ಸಣ್ಣ ಸ್ಟೋರಿ ಬರೀ ಮೊದಲಣ
ನಾ ಬರೀ ನೀ ಹೇಳ್ತೀನಿ ಅದು ಕಲಿಯು ಅದೇ ಬಿಡು ಮೊದಲು ಬರೀ ಒಂದು 4-5 ಸ್ಟೋರಿ ಕೊಡದೆ ಒಂದು 4-5 ಸ್ಟೋರಿ ಮಾಡಮ್ ಬೈ ಮೊದಲ ಫ್ರೀದ ಮಾಡಮ್ ಊರನ್ನವ್ರಿಗೆ ಹಾಕೊಂಡು ಅಲ್ಲೇ ಕುಲ್ಲನೇ ಇರ್ತಲ್ಲ ಹೆಂಗಿದ್ರು ಬರೀ ಹುಡುಗಿ ಕರ್ಸೋದು ಒಂದಿವ್ಸ ಮಂದಿ ಮೊದಲೇ ಹೇಳಿಡೋದು ಹಿಂಗೆ ಹುಡುಗಿ ಕರೆಸ್ತೀವಿ ಅವತ್ತೊಂದು ದಿವ್ಸ ಫ್ರೀ ಮಾಡ್ಕೊರ ಅಂತ ಹೇಳೋದು ಫ್ರೀ ಮಾಡ್ಕೊತಾರೆ ಎಲ್ಲರಿಗೂ ಒಂದೊಂದು ಟೈರ್ ಗುಡಿಸ್ಬಿಟ್ರೆ ಮುಗೋದು ಆಯ್ತು ನಡೆಯಕ್ಕೆ ಎಲ್ಲರೂ ಖಾಲಿನೇ ಇರ್ತಾರೆ ನೀವು ಒಂದು ಸ್ಟೋರಿ ಬರೀ ಬೇರೆ ಸ್ಟೋರಿ ಬರೀ ಲವ್ ಸ್ಟೋರಿ ಬರೀ ಹುಡುಗ ಹುಡುಗಿದು ಅಷ್ಟೇ ಲಾಸ್ಟ್ ಅಗೇನ್ ಸ್ಟೋರಿ ಮತ್ತು ಮಾಡ್ಬೇಕಂದ್ರೆ ಒಂದು 4-5 ಸ್ಟೋರಿ ಯಾವ ಯೂಟ್ಯೂಬ್ನಾಗ ನೀವು ಕಲಿಯುಗ ಮಾದೇ ಒಮ್ಮೆ ಡೈರೆಕ್ಟ್ ನೀವು 1 ಲಕ್ಷ ರೂಪಾಯಿ ಖರ್ಚು ಮಾಡೋಕೆ ಅಷ್ಟು ರೊಕ್ಕ ಬೇಕಲ್ಲ ಮೊದಲು ಈಗ ಅಣ್ಣ ಇವೆಲ್ಲ ಅದರೇ ತೋರಿಸ್ಬಿಡ್ತಾನೆ ನಾವೆಲ್ಲ ನಮ್ಮ ಬಂದಂತ ಸೊ ಗಾಯ್ಸ್ ನೋಡ್ರಿ ಒಟ್ಟು ನಮ್ಮ ಡೆಕೋರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿವಿ ಅಂಗಡಿಯಾಗ ಮಸ್ತ್ನಾಗ ಇಲ್ಲೆಲ್ಲ ಶೆಡ್ ಫುಲ್ ಮಾಡ್ಯಾರ ನೋಡ್ರಿ ಗಾಯ್ಸ್ ಸೊ ನೋಡಿ ಗಾಯ್ಸ್ ನಮ್ಮ ಹೊಸ ಕ್ಯಾಮ್ರಾಮ್ಯಾನ್ ನೋಡ್ರಿ ಎಲ್ಲ ಸಖತ್ ಭಾರಿ ಫೋಟೋ ಹೊಡಿತಾನ ಸೊ ನೋಡಿ ಗಾಯ್ಸ್ ಹೊಸ ಕ್ಯಾಮ್ರಾಮ್ಯಾನ ನಿಮ್ಗೇನ್ರ ಫೋಟೋ ಗೀಟೋ ತೊಗೋಬೇಕಾಯ್ತಪ್ಪ ವಿಡಿಯೋ ಅದು ಮಾಡ್ಬೇಕಾಯ್ತ ಭಾರಿ ಮಾಡ್ತಾನ ಎಂತ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ಯದ ಅಂದ್ರೆ ಅವ್ನು ಹುಟ್ಟಿದ್ಕಿಂತ ಹೆಚ್ಚಿಗೆ ಎಕ್ಸ್ಪೀರಿಯನ್ಸ್ ಆಗ್ಯದ ಅಷ್ಟು ಎಕ್ಸ್ಪೀರಿಯನ್ಸ್ ಬಲ್ಸೇವ ಏನು ಹಾಂ ನೀವೇನ್ರಿ ಕಾಂಟ್ಯಾಕ್ಟ್ ನಂಬರ್ ಬೇಕಿತ್ತಪ್ಪ ಅಂದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡಿರಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀವಿ ಡೈರೆಕ್ಟ್ ಈ ಕ್ಯಾಮ್ರಾಮನಿಗೆ ಕಾಂಟ್ಯಾಕ್ಟ್ ಮಾಡೋದಾಗಲ್ಲ ಯಾಕಂದ್ರೆ ಫುಲ್ ಬಿಜಿ ಇರ್ತಾರೆ ಮೊದಲು ನಮ್ಮಂಥ ಅಸಿಸ್ಟೆಂಟ್ಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ನೀವು ಇವ್ರಿಗೆ ಏನ್ರಿ ಕಾಂಟ್ಯಾಕ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲು ನಮ್ಮಲ್ಲಿ ಅಪಾರ್ಟ್ಮೆಂಟ್ ತೊಗೋಬೇಕು ಆಮೇಲೆ ಪರ್ಮಿಷನ್ ತೊಗೋಬೇಕು ಆಮೇಲೆ ತೊಗೊಂಡ್ಮೇಲೆ ನಾವು ಎಲ್ಲ ಕಾಂಟ್ಯಾಕ್ಟ್ ಮಾಡ್ತೀವಿ ಅವ್ರಿಗೆ ಆಮೇಲೆ ನಿಮಗೆ ಕನೆಕ್ಟ್ ಮಾಡ್ತೀವಿ ನಿಮ್ಮ ಬಳಿ ಯಾವ್ದಾರ ಒಂದು ಹೆಣ್ಣು ಇತ್ತಂತ ತೋರಿಸ್ರಿ ಚಲೋ ಅಸಿಸ್ಟೆಂಟ್ ದುರ್ಸರಿ ಗೋಬ್ಯಾಕ್ ಏನು ಮಾತಾಡ್ತಿರೋ ಏನು ನಿಂದು ಯಾರ್ದು ಹೊಡೆಯಲ್ಲ ತೋ ಕರೆಂಟ್ ಇರಲಿಲ್ಲ ಅಂದ್ರೆ ಯಾರ್ದು ಚಾಟ್ ಹೊಡೆಯಲ್ಲ ಕಂಡಾಬಿಟ್ಟು ಹೇಳ್ಬಿಟ್ಟು ಸೊ ನೋಡಿ ಗಾಯ್ಸ್ ನಾವು ಇಲ್ಲೆಲ್ಲ ಮಸ್ತ್ನಾಕ ಇಲ್ಲಿ ಶಿಸ್ನತೆ ಇಟ್ಟು ನೋಡ್ರಿ ಮಸ್ತ್ನಾಕ ಡೆಕೋರೇಷನ್ ಐಟಮ್ಸ್ ನೀವು ಹಿಂಗೆ ಯಾಕೆ ಹೋಗಿದ್ರಿ ಶಾಂತಾಯ ಹಿಂಗೆ ಹಾಕಿದು ಹಂಗೆ ಹೋಗಿದ್ವಿ ಬಿಚ್ಚಿ ತೆಗೆದಿಡ್ಬೇಕಲ್ಲ ನಮ್ಮ ಚಂದಾಗಿ ಇಲ್ಲಿ ಹಾಂ ನೋಡಿ ಗಾಯ್ಸ್ ಲಾಕ್ ಚಲೋ ಮಾಡ್ತೀನಿ ಅಂತೇಳಿ 1 ವರ್ಷ ಆಯ್ತು ಮೈಕ್ ಇಸ್ಕೊಂಡು ಹೋಗಿ ಇಲ್ಲ ಇಲ್ಲೇ ಅಲ್ಲ ಒಂದು ಆದರ್ಶ ಇಸ್ಕೊಳ್ಳಲ್ಲ ಇವ್ ಲಾಕ್ ಚಲೋ ಗಾಯ್ಸ್ ಕಮಿಂಗ್ ಸೂನ್ ನ್ಯೂ ಲಾಗರ್ ಇಂಡಿಯಾ ಹಾಗೆಲ್ಲ ವೇಟ್ ಅಂಡ್ ಸಿ ಇಂಡಿಯಾಗ ಒಬ್ಬ ಹೊಸ ಲಾಗರ್ ಬರ್ತಾ ಇದೆಯಲ್ಲ ಹುಷಾರಾಗಿರಿ ಎಲ್ಲ ಯೂಟ್ಯೂಬರ್ಸ್ಗಳು ಹುಷಾರಾಗಿರಪ್ಪ ವೇಟ್ ಅಂಡ್ ಸಿ ಇದು ಆಕ್ಚುಲಿ ಇದು ಬೈ ಇಲ್ಲೊಂದು ವಾರ್ನಿಂಗ್ ಅದ ಇಲ್ಲಿ ಕ್ರಿಸ್ಟಿನೋ ರೊನಾಲ್ಡೋ ಅವ್ರು ಭಾಳ ಹುಷಾರಾಗಿರ್ಬೇಕು ನೀವು ಲಾಗರ್ ಬರ್ಲಕತ್ತಾರ ಕಾಳು ಪುಟಿ ಅವನು ಕಾಲು ಪುಟಿ ಏನ ಅತಿ ಹೆಚ್ಚು ಫಾಲೋವರ್ಸ್ ಇದ್ದವ್ರು ಭಾಳ ಹುಷಾರಾಗಿರ್ಬೇಕು ನೀವು ಲಾಗರ್ ಬರ್ಲತ್ತಾರ ಯಾವಾಗ ಎಷ್ಟು ಸ್ಪೀಡ್ ದಾಟಿ ಹೋತ್ರ ಗೊತ್ತಾಗಲ್ಲ ಕಳ್ಳ ಬಿಡಿ ಹೈ ಸ್ಪೀಡ್ ಒಂದೇ ದಿನದಲ್ಲಿ ಬ್ರೇಕಿಂಗ್ ಹೀಗೂ ಉಂಟೆ ಒಂದೇ ದಿನದಲ್ಲಿ ಮಿಲಿಯನ್ ಫಾಲೋವರ್ಸ್ ಗಳಿಸಿಕೊಂಡಿದ್ದ ಅಂತ ಕಾಲು ಪುಟಿ ನೀನು ಕಾಲು ಪುಟಿಗೆತ್ಲೆ ಅದೇಪ್ಪ ಕೃಷ್ಣನ್ರು ಸೊ ಗಾಯ್ಸ್ ಎಲ್ಲ ಯೂಟ್ಯೂಬರ್ಸ್ಗಳು ಸ್ವಲ್ಪ ಹುಷಾರಾಗಿರ್ರಿ ಹೊಸ ಲಾಗರ್ ಬರ್ಲತ್ತಲ್ಲ ಸಪೋರ್ಟ್ ಮಾಡಿ ಪೇಜ್ ಮಾಡಿ ತೆಗದೀನಿ ನಾ ಟ್ರೀಟ್ ಮಾಡಿ ಅವನ ಕೈ ಅದಲ್ಲ ಮೊಬೈಲ್ ಕಂಪ್ನಿದವ್ರು ನೀ ಕಂಪ್ನಿಗೆ ಹೋಗೋದಿದೆ ಕಂಪ್ನಿದವ್ರು ಎಲ್ಲಿಗೆ ಅವ್ರಿಗೆ ಮುಟ್ಟಾಗ ಕಂಪ್ನಿಗೆ ಹೋಗಿ ಮುಟ್ಬೇಕು ನೋಡಿ ಇದ್ದು ಒಂದು ಅವ ಏನು ವೀರೇಶ್ ಆರಾಮಿಲ್ಲ ತಲೆ ಆರಾಮಿಲ್ಲ ಲಾಗ್ಸ್ ಮಾಡ್ತೆ ಎಲ್ಲ ಇಲ್ರಿ ಗಾಯ್ಸ್ ಆರಾಮಿಲ್ಲ ಇಲ್ರಿ ಸರ ಆರಾಮಿಲ್ಲ ಅಂದ್ರೆ ಸ್ವಲ್ಪ ಸಣ್ಣ ಇರ್ತೀನಲ್ರಿ ಅವಾಗ ಕುತ್ತ ಮಾಡ್ಕೊಂಡ್ರಿ ಹೇಳ್ಬೇಕ್ರಿ ಆರಾಮಿಲ್ಲ ಅಂತ ಲಾಗ್ ಮಾಡೀನಿ ಆರಾಮಿಲ್ಲ ಲಾಗ್ ಮಾಡ್ತಿದ್ದೆ ಪಿಕ್ಚರೇ ಮಾಡ್ತಿದ್ದೀರಿ ಆರಾಮಿದ್ರ ಈಗ ಹೇಳ್ತಾ ಏನಿಲ್ಲ ಕಂಪ್ನಿದವ್ರೆ ಇಲ್ಲಿ ಬರೋಕೆ ನೀನೇ ಕಂಪ್ನಿಗೆ ಹೋದೆ ನಾನೇ ಕಂಪ್ನಿಗೆ ಹೋದೆ ಓಕೆ ಇಲ್ಲಾಂದ್ರೆ ನಾ ಫೋನ್ ಹಚ್ಚಿ ಕರೆಸ್ಲಿ ಕಂಪ್ನಿನೇ ಇಲ್ಲ ಸ್ಟಾರ್ಟ್ ಮಾಡಲಕ್ಕ ಅವರು ಇದೇ ಶಂಕರ ಪೂಜಾರಿ ಕುರಿ ದೊಡ್ಡ ಬಾಜು ಮಾಡೋಣ ಕುರಿದೊಟ್ಟಿಗೆ ಮಾಡಲ್ಲ ಏನಪ್ಪ ಕುರಿಗಳೇ ಬೀಜ ಇದು ಆಗಲ್ಲ ಡಿಸ್ಟರ್ಬ್ ಕುರಿ ಅದೇ ಚಂತನ ಹೊಲಕ್ಕೆ ಹೋಗಿರ್ತಾವ ಸೂಟಿ ಕೊಟ್ಟಾಗಿತ್ತು
ನಿನ್ನೆ ಇದು ಡೆಕೋರೇಷನ್ ಕೇಳಕ್ ಬಂದಿದ್ನಿಲ್ಲ ಇವ ಏನಿದಾನಲ್ಲ ಬೆಂಗಳೂರು ಫುಲ್ ಹರಿದು ಕುಡ್ದಾನ. ಒಂದು 10 ವರ್ಷ ಇಲ್ಲ ಇಲ್ಲ ಒಂದು 20 ವರ್ಷರೇ ಬೆಂಗಳೂರಾಗ ಎಕ್ಸ್ಪೀರಿಯನ್ಸ್ ಅದ. ಒಂದು 20 ವರ್ಷರೇ ಆನೆ. ಸೊ ಇವರು ಒಂದು 20 ವರ್ಷರೇ ಬೆಂಗಳೂರಾಗ ಸಂಸಾರ ಮಾಡ್ರ. ಎಲ್ಲಾ ಬೆಂಗಳೂರು ಹರಿದು ಕುಡ್ದಾರ. ಒಂದೊಂದು ಅಂಗಡಿ ಒಂದೊಂದು ಇಂಚನು ಗೊತ್ತದ ಅವ್ರಿಗೆ, ಯಾರ್ಯಾರು ಎಲ್ಲೆಲ್ಲಿ ಇರ್ತಾರ ಅನ್ನೋ ಗೊತ್ತದ. ಅಟ್ಟು ಮುಗಿತಿಲ್ಲ ನನಗೆ ವಯಸ್ಸು ನಡೆದು 20 ನಡೆದವ. ಮತ್ತೆ ಅಂದ್ರೆ ಹುಟ್ಟದಾನ ಹಿಡಿದು ಅಲ್ಲೇ ಇದ್ದಾನೆ ಗೈಸ್. ಇನ್ನ ನಿನ್ನೆ ಬಂದಿಲ್ಲ. ನಾವೊಂದು ಸ್ವಲ್ಪ ತಪ್ಪು ಹೇಳಿರ್ಬೇಕು. 25 ವರ್ಷ ಆಗಿರ್ಬೇಕು ಇವ್ನು. ಏಯ್ ಹಲೋ ಏಯ್ ಶಾಂತ ರಾಗುನ್ ಮೇ ನಮ್ಕಿ ಇಟ್ಟು ಇಲ್ಲಿ ಇಟ್ಟು ನಮ್ಗೆ ಏನಿಲ್ಲ 2 ಲೀಟ್ರ್ ಬರಲ್ಲ, ಅರ್ಧ ಲೀಟ್ರ್ ಹಾಕ್ಸ. ಕಿಮ್ಮತ್ತ ಪೆಟ್ರೋಲ್ ರೊಕ್ಕನೇ ಇಲ್ಲ, ರೊಕ್ಕ ಇಸ್ಕೊಂಬರ್ತಿಲ್ಲ ಅದೇ ಆಗ ರೊಕ್ಕ ಖರ್ಚು ಮಾಡೋದಿಲ್ಲ. ಮತ್ತೆ ಹೋಗ್ತಾರದು ಸುಮ್ಮನೆ ಕಡೆಗೆ ಯಾವಾಗಾರ ಹಾಕ ಇಲ್ಲ ರೊಕ್ಕ ಖರ್ಚು ಮಾಡಿಲ್ಲ, ರೊಕ್ಕ ತೊಳೆ ಹೊಡೋಲಿ ಏ ನಡಿ ನಾನು ಬರ್ತೀನಿ. ಏ ನಾನು ಬರ್ತೀನಿ. ನಾವು ಬರ್ತೀವ. ಏ ನಾವು ಬರ್ತೀವಿ. ನೀವ್ ಹೇಳಲೆ ಶಾಂತು ಇದೊಂದು ಟಬ್ ಕಟ್ಟಿ ಟಬ್. ಏ ಬೈ ಇವತ್ತು ಇಸ್ಕೊಳ್ಳೋದೆ, ನಾಳೆ ಇಸ್ಕೊಳ್ಳ. ನಾ ಹೆಂಗಿದ್ರು ಹೋಗ್ತೀವಿ ಅಲ್ಲಿಗೆ ನಿಂದ್ರ ಏಯ್ ಅರ್ಶಿನ ಶಾಸ್ತ್ರ. ನಿಂದ್ರು ಏನೋ ರೆಡಿಮಿ ಇಲ್ಲ. ಸೊ ಗಾಯ್ಸ್ ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊಂಡಿನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.